ಹಲೋ ನಮಸ್ಕಾರ, ನಾನು ರಶ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಟೆಂಪಲಿಗೆ ಹೋಗ್ತಾ ಇದ್ದೀನಿ. ಹೋಗೋಕ್ಕೆ ಕಾರಣ ಏನು ಅಂದರೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಹೋಗು ಅಂತ. ಸೊ ಹೋಗ್ತಾ ಇದ್ದೀನಿ. ಯಾಕೆಂದರೆ ನನಗೆ ಹುಷಾರಿಲ್ಲ ಆಯಿತಾ. ತುಂಬ ದಿನದಿಂದ ಸುಮ್ಮನೆ ಏನೂ ಗೊತ್ತಿಲ್ಲ, ಫುಲ್ ವೀಕ್ನೆಸ್ಸು, ಎನರ್ಜಿ ಇಲ್ಲ, ಯಾವುದ್ರೊಳಗೂ ಇಂಟ್ರೆಸ್ಟ್ ಇಲ್ಲ, ಡಿಪ್ರೆಷನ್. ಯಾರ ಜೊತೆನೂ ಮಾತಾಡಬೇಕು ಅಂತ ಅನಿಸಲ್ಲ, ಒಬ್ಬಳೇ ಇರಬೇಕು ಅಂತ ಅನಿಸುತ್ತೆ. ನನಗೆ ಸುಮ್ಮನೆ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಥಿಂಕಿಂಗ್, ನನಗೆ ಏನೋ ನೆಗೆಟಿವ್ ಫೀಲ್ ಆಗ್ತಾಯಿದೆ ತುಂಬ. ನನಗೆ ಫ್ರೆಂಡ್ ಹತ್ರ ಹೇಳ್ಕೊಂಡಾಗ ಅವ್ರು ಹೇಳಿದ್ದು ಒಂದು ಸಲ ಈ ಟೆಂಪಲ್ಗೆ ವಿಸಿಟ್ ಮಾಡು ಅಂತ. ಆವಾಗ ದೆನ್ ಐ ರಿಯಲೈಸ್ 2 ಇಯರ್ ಬ್ಯಾಕ್ ನಾನು ಒಂದು ಸಲ ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ದೆ. ಅದು ನವರಾತ್ರಿ ಟೈಮಿಗೆ. ನವರಾತ್ರಿ ಅಂದರೆ ಗೊತ್ತಲ್ಲ, ತುಂಬ ರಶ್ ಇರುತ್ತೆ. ಅದು ತುಂಬ ಪವರ್ಫುಲ್ ಟೆಂಪಲ್ ಆಯಿತಾ. ಸೊ ತುಂಬ ಅಂದರೆ ತುಂಬ ರಶ್ ಇತ್ತು. ಇವಾಗ ಬೇಡ, ತುಂಬ ರಶ್ ಇದೆಯಲ್ಲ, ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಹೋಗೋಣ, ಮತ್ತೊಂದು ದಿನ ಯಾವತ್ತಾದರೂ ಬರೋಣ ಅಂತ ಅಂದೆ. ಅದು ಫ್ರೈಡೇ ಹೋಗಿದ್ವಿ. ಸೊ ಹಾಗೆ ಹೇಳಿಬಿಟ್ಟು ಹೊರಗಡೆಯಿಂದ ಕೈ ಮುಕ್ಕೊಂಡು ಬಂದಿದ್ವಿ. ಆಫ್ಟರ್ ಸಮ್ ಡೇಸ್ ಐ ರಿಯಲೈಸ್ ಟೆಂಪಲ್ಗೆ ಹೋಗಿ ಒಳಗಡೆ ಅಂದರೆ ಕೈ ಮುಗ್ದೇ ಬಂದೆ ಅಲ್ಲ, ನನಗೆ ಅಷ್ಟು ಪೇಷನ್ಸ್ ಇಲ್ವಾ ಅಂತ ನನಗೆ ರಿಯಲೈಸ್ ಆಗ್ತಾ ಇತ್ತು. ಬಟ್ ಇಷ್ಟು ಸಲ ಹೋಗಬೇಕು ಅಂತ ಅಂದ್ಕೊಂಡ್ರೂ ಹೋಗೋಕ್ಕಾಗ್ತಿರ್ಲಿಲ್ಲ. ದೆನ್ ಈ ಸಲ ಹೋಗಲೇಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ಸೀರಿಯಸ್ಲಿ ನನಗೆ ಸಿಕ್ಕಾಪಟ್ಟೆ ಒಂಥರ ಫೀಲ್, ಹೇಳೋಕ್ಕಾಗ್ತಿಲ್ಲ. ನನ್ನ ಫ್ರೆಂಡ್ ಹೇಳಿದ್ನಿ, ಒಂದು ಸಲ ಆ ಟೆಂಪಲಿಗೆ ಹೋಗಿ ಬಂದಮೇಲೆ ನಿಮ್ಗೆ ವೈಬೇ ಚೇಂಜ್ ಆಗುತ್ತೆ, ಹೋಗು ಅಂತ ಹೇಳಿದ ತಕ್ಷಣ ಓಕೆ ಹೋಗೋಣ ಅಂತ ಅನಿಸ್ತು. ನಾನು ಯಾಕೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನಮ್ಮ ಜನರಿಗೆ, ಅಥವಾ ನಮ್ಮ ಕಡೆ ಜನರಿಗೆ ಈ ಟೆಂಪಲ್ ಬಗ್ಗೆ ಗೊತ್ತಿರಲ್ಲ. ಸೊ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಯಾವ ಟೆಂಪಲ್ ಗೊತ್ತಾ? ಬಂಡೆ ಮಹಾಕಾಳಿ ಟೆಂಪಲ್ ಅಂತ ಹೋಗ್ತೀನಿ. ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಶೇರ್ ಮಾಡ್ತೀನಿ ಆಯಿತಾ. ಐ ಡೋಂಟ್ ನೋ, ನನಗೆ ಇವಾಗ ತುಂಬ ಲೋ ಎನರ್ಜಿ ಇದೆ. ನೋಡೋಣ ದೇವಸ್ಥಾನಕ್ಕೆ ಹೋಗಿ ಬಂದಮೇಲಾದರೂ ಪಾಸಿಟಿವ್ ವೈಬ್ ಸಿಗುತ್ತಾ ಅಂತ. ಲೆಟ್ಸ್ ಗೋ. ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನ ಗುಡ್ಡಳ್ಳಿ ಗವಿಪುರಮಲ್ಲಿ ಬರುತ್ತೆ ಈ ದೇವಸ್ಥಾನ ಬಂಡೆ ಮೇಲೆ ಉದ್ಭವ ಆಗಿರೋ ಕಾಳಿ ದೇವಸ್ಥಾನ ಆಗಿದೆ. ಈ ದೇವಸ್ಥಾನ ಹೇಗಾಯಿತು ಅಂದರೆ, ನಂಜಮ್ಮ ಅನ್ನುವರು ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಬಂದಾಗ ಇಲ್ಲಿ ಧ್ವನಿ ಕೇಳಿಸುತ್ತೆ, ನಾನು ಇಲ್ಲಿ ನೆಲೆಸಿದ್ದೇನೆ, ನನಗೆ ಪೂಜೆ ಆಗಬೇಕು ಅಂತ. ನಂಜಮ್ಮ ಅನ್ನೋರು ಯಾರೋ ತಮಾಷೆ ಮಾಡ್ತಿರ್ತಾರೆ ಅಂತ ಕೇರೆ ಮಾಡಲ್ಲ. ಮತ್ತು ಸ್ವಲ್ಪ ದಿನದ ನಂತರ ಹೀಗೆ ಧ್ವನಿ ಕೇಳಿಸಿದಾಗ ಊರವರಲ್ಲಿ ಹೇಳ್ಕೊಂಡಾಗ ಅಲ್ಲೇ ಗವಿಗಂಗಾಧರ ದೇವಸ್ಥಾನದಲ್ಲಿ ಶಿವಗಂಗೆ ಯಾತ್ರೆಗೆ ಹೊರಡಲು ನೆಲೆಸಿದ್ದ ಋಷಿಗಳನ್ನು ಕರೆತಂದು ಕೇಳಿಸಿದಾಗ, ನಾನು ಮಹಾಕಾಳಿ ಏಕಾಗ್ರತೆಗೆಂದು ಈ ಬಂಡೆಯಲ್ಲಿ ನೆಲೆಸಿದ್ದೇನೆ, ಇಲ್ಲಿ ನರಸಂಚಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು ನನಗೆ, ಆದ್ದರಿಂದ ಗ್ರಾಮಗಳು ಸುಭಿಕ್ಷವಾಗಿ ನಡೆಯುತ್ತೆ ಅಂತ ಹೇಳಿದಾಗ ಗ್ರಾಮದವರು ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಕೆಂಪೇಗೌಡರು ಬೆಂದಕಾಳೂರಿನಲ್ಲಿ ಕಳ್ಳಕಾಕರ ಕಾಟ ತಪ್ಪಿಸಲು ಕಾವಲು ಗೋಪುರ ಕಟ್ಟಬೇಕು ಅಂತ ಎತ್ತರವಾದ ಪ್ರದೇಶ ಅಂದರೆ ಈ ಅಮ್ಮನ ಗುಡಿಯ ಪಕ್ಕ ಆಯ್ಕೆ ಮಾಡಿಕೊಂಡು ಬಂದಿರ್ತಾರೆ. ಊರವರು ಇಲ್ಲಿ ಅಮ್ಮ ನೆಲೆಸಿದ್ದಾರೆ, ಅವರಿಗೊಂದು ಪೂಜೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ ಕಾರಣಾಂತರದಿಂದ ಮತ್ತೆ ಬರ್ತೇನೆ ಅಂತ ಹಾಗೆ ಹೊರಟು ಬಿಡ್ತಾರೆ. ಆಗ ಅಮ್ಮನಿಗೆ ಕೋಪ ಬಂದು ತುಂಬಿದ ಕೆರೆ ಒಡೆಯುತ್ತೆ, ಗ್ರಾಮಸ್ಥರಿಗೆ ತೊಂದರೆ ಆಗುತ್ತೆ, ಕಾವಲು ಗೋಪುರ ಅರ್ಧದಲ್ಲೇ ನಿಲ್ಲುತ್ತೆ. ಆಮೇಲೆ ಕೆಂಪೇಗೌಡರಿಗೆ ವಿಷಯ ಗೊತ್ತಾದಾಗ ಅಮ್ಮನಲ್ಲಿ ಕೇಳಿದಾಗ, ಗುಡಿ ಕಟ್ಟಿಸಿದರೆ ನೀನು ಅಂದುಕೊಂಡಿರುವ ಕೆಲಸ ನೆರವೇರುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ದೇವಸ್ಥಾನ ನಡ್ಕೊಂಡು ಬಂದಿದೆ. ಇಲ್ಲಿ ತಾಯಿಯ ಹತ್ತಿರ ಮನಸ್ಸಿಂದ ಭಕ್ತಿಯಿಂದ ಏನೇ ಕೇಳಿಕೊಂಡ್ರೂ ಎಲ್ಲವನ್ನೂ ಕೊಡ್ತಾಳೆ ಅನ್ನುವ ನಂಬಿಕೆ ಇದೆ. ಹಾಗೆ ದೃಷ್ಟಿದೋಷ, ಮಾಟ ಮಂತ್ರ ಏನೇ ಇದ್ದರೂ ನಿವಾರಣೆ ಆಗುತ್ತೆ ಅಂತ ತುಂಬ ನಂಬಿಕೆ ಇರೋದ್ರಿಂದ ಪ್ರತಿದಿನ ಸಾವಿರಾರು ಜನ ಈ ದೇವಸ್ಥಾನಕ್ಕೆ ತಡೆ ಹೊಡೆಸಿಕೊಳ್ಳಲು ಬರ್ತಾರೆ. ಇನ್ನೂ ವಿಶೇಷ ಅಂದರೆ ಅಮ್ಮನ ಗರ್ಭಗುಡಿಯ ಒಳಗೆ ಪ್ರತಿಯೊಬ್ಬರೂ ಹೋಗಿ ಅಮ್ಮನನ್ನು ಮುಟ್ಟಿ ನಮಸ್ಕರಿಸಬಹುದು. ಇನ್ನೂ ವಿಶೇಷ ಅಂದರೆ ಅಮ್ಮನ ಪಾದವನ್ನು ಮುಟ್ಟಿ ನಮಸ್ಕರಿಸಿದಾಗ ನಮ್ಮ ತಲೆ ಮೇಲೆ ನೀರು ಬೀಳುತ್ತೆ. ಆ ಕ್ಷಣ ಎಲ್ಲರೂ ಅನುಭವಿಸಬೇಕು. ನಮ್ಮ ಕಷ್ಟ ಎಲ್ಲವೂ ಹೀಗೆ ಈ ನೀರಿನಂತೆ ಹರಿದು ಹೋಯ್ತೇನೋ ಅನ್ನೋ ಫೀಲು. ಇದು ಅಮ್ಮನ ಪಾದಚಿಹ್ನೆ, ಭಕ್ತರ ಅಪಾರ ನಂಬಿಕೆಯ ಕೇಂದ್ರವಾಗಿದೆ. ಈ ಪವಿತ್ರ ಪಾದಚಿಹ್ನೆಯ ಮುಂದೆ ನಿಂತು ಮನಸ್ಸಿನಲ್ಲಿ ಒಂದು ಇಷ್ಟಾರ್ಥವನ್ನು ಸಂಕಲ್ಪ ಮಾಡಿಕೊಂಡು ಎರಡೂ ಕೈಗಳ ಹೆಬ್ಬೆರಳುಗಳನ್ನು ಪಾದಚಿಹ್ನೆಯ ಮೇಲೆ ಜೋಡಿಸುತ್ತಾರೆ. ನಂತರ ದೇವಿಗೆ ಶಿರಬಾಗಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ. ಸ್ಥಳೀಯ ನಂಬಿಕೆ ಪ್ರಕಾರ ದೇವಿಯ ಅನುಗ್ರಹ ಇದ್ದು ಇಷ್ಟಾರ್ಥ ನೆರವೇರುವುದಾದರೆ ಹೆಬ್ಬೆರಳುಗಳನ್ನು ಹಾಗೆಯೇ ಇಟ್ಟಿರುವಾಗ ಕೈಗಳು ಮುಂದೆ ಬಂದು ಸೇರಿಕೊಳ್ಳುತ್ತದೆ. ಇದನ್ನು ಅಮ್ಮನ ಒಪ್ಪಿಗೆಯ ಅಥವಾ ಆಶೀರ್ವಾದದ ಸಂಕೇತವಾಗಿ ಭಕ್ತರು ಭಾವಿಸುತ್ತಾರೆ. ನೋಡ್ಕೊಂಡು ಬಂದ್ರಿ ಅಲ್ವಾ ಟೆಂಪಲ್ ಹಿಸ್ಟ್ರಿ ಬಗ್ಗೆ. ನನಗೂ ಇದಕ್ಕೂ ಮುಂಚೆ ಟೆಂಪಲ್ ಬಗ್ಗೆ ಇಷ್ಟು ಹಿಸ್ಟ್ರಿ ಇದೆಯಾ ಅಂತ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಹೇಳಿದ್ಮೇಲೆ ರಿಸರ್ಚ್ ಮಾಡಿ ತಿಳ್ಕೊಂಡಿದ್ದು.
ಎಸ್, ನಂದು ಬೆಳಿಗ್ಗೆ ಎನರ್ಜಿ ಹೆಂಗಿತ್ತು, ಎಷ್ಟು ಲೋ ಆಗಿತ್ತು ಆ್ಯಂಡ್ ಇವಾಗ ಹೆಂಗಿದೆ, ಫುಲ್ ಒಂಥರ ಫ್ರೀ ಅನಿಸ್ತಿದೆ. ಒಂಥರ ವೈಬ್ ಚೇಂಜ್ ಆಗಿದೆ, ಸ್ವಲ್ಪ ಎನರ್ಜೆಟಿಕ್ ಆಗಿದ್ದೀನಿ, ಎನರ್ಜಿ ಇದೆ ಅಂತ ಫೀಲ್ ಆಗ್ತಿದೆ ನನಗೆ. ಏನು ಗೊತ್ತಾ, ಆ ಟೆಂಪಲಲ್ಲಿ ದೃಷ್ಟಿ ತೆಗಿತಾರೆ. ನಮ್ಮ ಕಡೆ ಟೆಂಪಲ್ಗಳಲ್ಲೂ ಆ ಥರ ತೆಗಿತಾರಾ, ನಂಗೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಈ ಥರ ಟೆಂಪಲಲ್ಲಿ ದೃಷ್ಟಿ ತೆಗಿಯೋದೆಲ್ಲ ನೋಡಿದ್ದು. ಮೇ ಬಿ ಇರಬಹುದು, ನಂಗೆ ಗೊತ್ತಿಲ್ಲ. ಇಲ್ಲೇನೋ ತಡೆ ಹೊಡಿಸೋದು ಸಮಥಿಂಗ್ ಏನೋ ಬೋರ್ಡ್ ಇತ್ತು. 120 ರುಪೀಸ್ ಅದಕ್ಕೆ. ಓಕೆ ಅಂತ ಹೇಳಿಬಿಟ್ಟು ನೋಡೋಣ, ಫ್ರೆಂಡ್ ಹೇಳಿದಾಗಿತ್ತು ಹಿಂಗೆ ಮಾಡು ಅಂತ. ಸೊ ತಡೆ ಹೊಡ್ಸ್ಕೊಂಡು ಬಂದೆ. ಸೀರಿಯಸ್ಲಿ ಐ ಫೀಲ್ ವೆರಿ ಒಂಥರ ಫ್ರೀ ಅನಿಸ್ತಿದೆ, ಹೇಳೋಕ್ಕಾಗ್ತಿಲ್ಲ. ನನ್ನ ಎನರ್ಜಿ ಬೆಳಗ್ಗೆಗೂ ಇವಾಗಲೂ ತುಂಬ ಡಿಫ್ರೆನ್ಸ್ ಇದೆ ಆಯಿತಾ. ಫ್ರೈಡೇ, ಟ್ಯೂಸ್ಡೇ ಹೆವಿ ರಶ್ ಇರುತ್ತಂತೆ. ಸೊ ಇವತ್ತೇನು ಅಷ್ಟು ರಶ್ ಇರಲಿಲ್ಲ. ಈವನ್ ಸಂಡೇನೂ ರಶ್ ಇರುತ್ತೆ ಬಿಡಿ. ಹಾಂ, ದೃಷ್ಟಿ ಬಗ್ಗೆ ಹೇಳಬೇಕು ಅಂದರೆ ನೋಡೋಕ್ಕೆ ಚೆನ್ನಾಗಿದ್ದರೆ ಮಾತ್ರ ದೃಷ್ಟಿ ಬೀಳುತ್ತೆ ಆ ಥರ ಎಲ್ಲ ಇಲ್ಲ. ಯಾವ ವಿಷಯದಲ್ಲಿ ಬೇಕಾದರೂ ದೃಷ್ಟಿ ಬೀಳಬಹುದು. ಮನುಷ್ಯರ ಕಣ್ಣು ಸರಿ ಇರಲ್ಲ, ಎಲ್ಲರ ಕಣ್ಣು ಎಲ್ಲರೂ ಒಳ್ಳೆಯದಾಗಲಿ ಅಂತಲೇ ಬಯಸಲ್ಲ ಇನ್ನೊಬ್ಬರಿಗೆ. ಯಾರು ಹೆಂಗೆ ಏನು ಗೊತ್ತಾಗಲ್ಲ ನಮಗೆ. ಸೊ ಅವಾಗವಾಗ ಈ ಥರ ದೃಷ್ಟಿ ತೆಗೆಸ್ಕೊತಾ ಇದ್ದರೆ, ಅಥವಾ ಏನೋ ಒಂದು ಈ ಥರ ಪಾಸಿಟಿವ್ ವೈಬ್ ಬರೋ ಥರ ಮಾಡ್ಕೊತಾ ಇದ್ದರೆ ನಮಗೇ ಒಳ್ಳೆಯದು ಅಂತ ನಂಗೆ ಫೀಲ್ ಆಯಿತು. ಸೀರಿಯಸ್ಲಿ ಫಸ್ಟ್ ಟೈಮ್ ಈ ಥರ ನಂಗೆ ಫೀಲ್ ಆಗ್ತಿರೋದು. ಮುಂಚೆ ಎಲ್ಲ ಈ ಥರ ದೃಷ್ಟಿ ತೆಗೆಸೋದು ಆ ಥರ ಎಲ್ಲ ಮಾಡಿರಲಿಲ್ಲ. ಅಂದರೆ ಮನೇಲಿ ತೆಗಿತಾರೆ, ಅಮ್ಮ ತೆಗಿತಾರೆ, ಅಜ್ಜಿ ತೆಗಿತಾರೆ, ಅದು ಬೇರೆ. ಇದೊಂಥರ ಬೇರೆ, ಇದು ಏನು ಬೇರೆ ಥರ ದೃಷ್ಟಿ ತೆಗೆದ್ರು. ಸೊ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.